Hi guys, welcome back to my YouTube ಚಾನಲ್. ಸೊ ಕಾರ್ಟೂನಿಂಗ್ ಚಾಪ್ಟರ್ನ ನೋಡೋಣ ಇವತ್ತು. ಕಾರ್ಟೂನಿಂಗ್ ಚಾಪ್ಟರ್ನ ಬರೆದಿರೋರು ಯಾರು ಅಂದರೆ R.K. ಲಕ್ಷ್ಮಣ್. ಈ ಸ್ಟೋರಿ ಏನಂದರೆ R.K. ಲಕ್ಷ್ಮಣ್ ಅವ್ರ ಲೈಫ್ ಸ್ಟೋರಿನ ಇಲ್ಲಿ ಹೇಳಿದ್ದಾರೆ. ಅಂದರೆ ಅವ್ರು ಹೇಗೆ ಇನ್ಸ್ಪೈರ್ ಆದರು, ಯಾರಿಂದ ಇನ್ಸ್ಪೈರ್ ಆದರು ಅಂತ ಎಲ್ಲ ಅವರು ಹೇಳಿದ್ದಾರೆ ಇದರಲ್ಲಿ. ಸೊ ಸ್ಟಾರ್ಟಿಂಗ್ ಬಂದು ಅವ್ರ ಲೈಫ್ ಅಂದರೆ ಅವ್ರು ಯಾರಿಂದ ಇನ್ಸ್ಪೈರ್ ಆದರು, ಹೇಗೆ ಇನ್ಸ್ಪೈರ್ ಆದರು ಅಂತ ಅವರು ರಿಕಾಲ್ ಅಥವಾ ರಿಮೆಂಬರ್ ಮಾಡ್ಕೊಬೇಕಾದ್ರೆ ಅವ್ರಿಗೆ ನೆನಪಾಗೋದೆ ಅವ್ರ ಟೀಚರ್. ಇಲ್ಲಿ ಅವರು ನೆನಪು ಮಾಡ್ಕೊತಾ ಇರ್ತಾರೆ. ಆವಾಗ ಅವ್ರಿಗೆ ಸ್ಕೂಲ್ ನೆನಪಾಗುತ್ತೆ. ಸ್ಕೂಲಲ್ಲಿ ಅವ್ರು ಇದ್ದಂಥ ಟೀಚರ್ ಅವ್ರು ಹೇಗಿದ್ದರು ಅಂದರೆ ಅವರು ತುಂಬ ಕಪ್ಪಗಿದ್ದರು. ಅವರು ತುಂಬ ಸಣ್ಣಕ್ಕಿದ್ದರು. ಅವರು ಬಿಯರ್ಡ್ ಅಂದರೆ ಗಡ್ಡ ಅದೆಲ್ಲ ತುಂಬ ಲಾಂಗಾಗಿ ಬಿಟ್ಟಿದ್ರು. ಅವರು ಆ ಥರ ಇರೋದ್ರಿಂದ ಅವ್ರ ಫೇಸ್ನ ಕ್ಲಿಯರಾಗಿ ನೋಡೋದಕ್ಕಾಗ್ತಿರ್ಲಿಲ್ಲ, ಅಂದರೆ ಐಡೆಂಟಿಫೈ ಮಾಡೋದಕ್ಕಾಗ್ತಿರ್ಲಿಲ್ಲ. ಯಾರೂ ಕೂಡ ಅವ್ರ ಫೇಸ್ನ ಕ್ಲಿಯರಾಗಿ ನೋಡಿರೋದಿಲ್ಲ. ಮತ್ತು ಅವರು ಸ್ಮೈಲ್ ಮಾಡಿದ್ರು ಅಂದರೆ ಅವ್ರ ಟೀತ್ ಮಾತ್ರ ಕಾಣಿಸ್ತಿತ್ತು. ಅವ್ರ ಟೀತ್ ಹೇಗಿತ್ತು ಅಂದರೆ ರ್ಯಾಬಿಟ್ ಟೀತ್ ಥರ ಇತ್ತು. ಮತ್ತು ಅವರು ಡ್ರೆಸ್ಸಿಂಗ್ ಸೆನ್ಸ್ ಅಂದರೆ ಅವ್ರು ನೋಡೋದಕ್ಕೆ ಹೇಗಿದ್ದರು ಅಂದರೆ ಅವ್ರು ಯಾವಾಗಲೂ ಟೈಟ್ ಕೋಟ್ ಹಾಕ್ಕೊತಿದ್ರು. ಆಮೇಲೆ ಸೈಕಲ್ ಧೋತಿ ಹಾಕ್ಕೊತಿದ್ರು. ಆಮೇಲೆ ಅವ್ರ ಕಾಲು ತುಂಬ ಅಂದರೆ ಸಣ್ಣ ಈ ಕೋಳಿ ಕಾಲು ಥರ ಇರುತ್ತಲ್ಲ ಆ ಥರ ಸಣ್ಣ ಥರ ಇತ್ತಂತೆ. ಆಮೇಲೆ ಅವರು ಯಾವಾಗಲೂ ಅವ್ರು ಬರ್ತಿದ್ದಾರೆ ಅಂದರೆ ಅವ್ರ ಹತ್ರ ಬೀಡಿ ಸ್ಮೆಲ್ ಬರ್ತಿತ್ತು. ಅಂದರೆ ಅವ್ರು ನೋಡಿದ ತಕ್ಷಣವೇ ಇವರು ಬೀಡಿ ಸೇದ್ತಾರೆ ಅಂತ ಅವ್ರ ಫೇಸಲ್ಲೇ ಗೊತ್ತಾಗ್ಬಿಡ್ತಿತ್ತು. ಅವರು ತುಂಬ ಬೀಡಿ ಸೇದ್ತಾ ಇದ್ದರು. ಸೊ ಆ ಟೀಚರ್ಗೆ ಏನಾದರೂ ಬೀಡಿ ಸೇದಬೇಕು ಕ್ಲಾಸ್ ಅವರ್ಸಲ್ಲಿ ಅಂತ ಅನಿಸ್ದಾಗೆಲ್ಲ ಅವರು ಕ್ಲಾಸ್ಗೆ ಒಂದು ಕ್ಲಾಸ್ ಲೀಡರ್ನ ಅಪಾಯಿಂಟ್ ಮಾಡಿ, ಅಂದರೆ ಆಚೆ ಹೋಗ್ಬಿಟ್ಟು ಸ್ಮೋಕ್ ಮಾಡೋದಕ್ಕೆ ಹೋಗ್ತಿದ್ರು. ಕ್ಲಾಸ್ನ ಮೈಂಡ್ ಮಾಡೋದಕ್ಕೆ ಕ್ಲಾಸ್ ಲೀಡರ್ನ ಕ್ಲಾಸ್ನ ನೋಡ್ಕೊಳ್ಳೋದಕ್ಕೆ ಹೇಳಿಬಿಟ್ಟು ಸ್ಮೋಕ್ ಮಾಡೋದಕ್ಕೆ ಹೋಗ್ತಿದ್ರು. ಅವರು ಸ್ಮೋಕ್ ಮಾಡೋದಕ್ಕೆ ಹೋದಾಗ ಈ ಕ್ಲಾಸ್ ಲೀಡರ್ ಬಂದು ಒಂದು ಸ್ಟೋರಿ ಹೇಳ್ತಿದ್ದ. ಆವಾಗ ಸ್ಟೋರಿ ಹೇಳೋದ್ರಿಂದ ಕ್ಲಾಸ್ ಸೈಲೆಂಟಾಗಿರುತ್ತೆ ಅನ್ನೋ ಒಂದು ರೀಸನಿಗೆ ಅವ್ನು ಯಾವಾಗಲೂ ಸ್ಟೋರಿ ಹೇಳ್ತಿದ್ರು. ಆ ಸ್ಟೋರಿ ಯಾವಾಗಲೂ ಅವ್ರು ಹೇಳ್ತಿದ್ದಿದ್ದು ಯಾವುದಂದರೆ ಕ್ರೌ ಆ್ಯಂಡ್ ಪ್ರಿನ್ಸಸ್, ಕ್ರೊಕೊಡೈಲ್ ಆ್ಯಂಡ್ ಮಂಕಿ, ಡಾಂಕಿ ಆ್ಯಂಡ್ ಕೋರ್ಟ್ ಜೆಸ್ಚರ್ಸ್ ಅಂತ ಈ ಸ್ಟೋರೀಸ್ನ ಯಾವಾಗಲೂ ಅವರು ರಿಪೀಟೆಡ್ ಆಗಿ ಹೇಳ್ತಾನೆ ಇದ್ದರು. ಇದು ಯಾವಾಗಲೂ ಪದೇ ಹೇಳ್ತಾನೆ ಇದ್ರಲ್ಲ ಅನ್ನೋದ್ರಿಂದ ಕ್ಲಾಸ್ಗೂ ಕೂಡ ಬೋರಿಂಗ್ ಆಗ್ತಾಯಿದ್ರು. ಕ್ಲಾಸಲ್ಲಿರೋರು ಎಲ್ಲರಿಗೂ ಬೋರಿಂಗ್ ಆಗ್ತಾಯಿತ್ತು. ಅದಕ್ಕೆ ಅವ್ರು ಏನು ಮಾಡ್ತಿದ್ರು ಅಂದರೆ ಗಾಸಿಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ಕ್ಲೂಡಿಂಗ್ R.K. ಲಕ್ಷ್ಮಣ್ ಕೂಡ ಗಾಸಿಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಒಂದಿನ ಟೀಚರು ಸ್ಮೋಕ್ ಮಾಡೋದಕ್ಕೆ ಅಂದರೆ ಬೀಡಿ ಸೇದೋದಕ್ಕೆ ಆಚೆ ಹೋಗ್ತಾರೆ. ಆದರೆ ಅವರು ಲೀಡರ್ನ ಅಪಾಯಿಂಟ್ ಮಾಡಿರಲ್ಲ, ಅಂದರೆ ಕ್ಲಾಸ್ ಲೀಡರ್ಗೆ ಹೇಳ್ಬಿಟ್ಟು ಹೋಗಿರಲ್ಲ ಕ್ಲಾಸ್ನ ಮೈಂಡ್ ಮಾಡಿ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಹೇಳ್ತಾರೆ ಲೀಫ್ ಡ್ರಾಯಿಂಗ್ನ ಬಿಡಿಸಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರು ಸ್ಮೋಕ್ ಮಾಡೋದಕ್ಕೆ. ಆ ಟೀಚರ್ ಹೊರಗಡೆ ಹೋಗ್ತಾ ಇದ್ದಂಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂದರೆ ಒಬ್ಬ ಹೇಳ್ತಾನೆ ನಾನು ಎಲಿಫೆಂಟ್ ಡ್ರಾಯಿಂಗ್ನ ಡ್ರಾ ಮಾಡ್ತೀನಿ ಅಂತ. ಇನ್ನೊಬ್ಬ ಹೇಳ್ತಾನೆ ನಾನು ಬರೀಲಿಲ್ಲ ಅಂದರೂ ಟೀಚರ್ ಬೈತಾರೆ, ನಾನು ಬರೆದ್ರೂ ಟೀಚರ್ ಬೈತಾರೆ, ಹೆಂಗಿದ್ರು ಟೀಚರ್ ಬೈತಾರೆ, ನಾನು ಅದಕ್ಕೆ ಏನೂ ಬರೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಖಾಲಿ ಕೂತ್ಕೊಂಡಿರ್ತಾನೆ. ಮತ್ತು R.K. ಲಕ್ಷ್ಮಣ್ ಅವರು ಪೀಪಲ್ ಟ್ರೀನ ಡ್ರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೀಪಲ್ ಟ್ರೀ ಲೀಫ್ನ ಡ್ರಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಡ್ರಾಯಿಂಗ್ ಮಾಡ್ತಾ ಇರಬೇಕಾದ್ರೆ ಟೀಚರ್ ಸಡನ್ನಾಗಿ ಬರ್ತಾರೆ, ಕ್ಲಾಸ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಅವ್ರ ಬೆಂಚ್ ಮೇಲೆ ಜೋರಾಗಿ ನಾಯ್ಸ್ ಮಾಡ್ತಾರೆ. ನಾಯ್ಸ್ ಮಾಡಿಬಿಟ್ಟು ಎಲ್ಲರೂ ತೊಗೊಂಡು ಬನ್ನಿ, ಡ್ರಾಯಿಂಗ್ ಏನೇನು ಮಾಡಿದ್ದೀರಾ ನೋಡೋಣ, ಹೇಗೆ ಮಾಡಿದ್ದೀರಾ ಅಂತ ಹೇಳ್ತಾರೆ ಟೀಚರ್. ಎಲ್ಲರೂ ಲೈನ್ ಮಾಡ್ತಾರೆ, ಒನ್ ಬೈ ಒನ್ ತೋರಿಸ್ತಾರೆ ಅವ್ರು ಡ್ರಾಯಿಂಗ್ ಏನೇನು ಮಾಡಿದರು ಅಂತ. ಬುಕ್ ಕೊಟ್ಬಿಟ್ಟು ಡ್ರಾಯಿಂಗ್ ತೋರಿಸ್ತಾ ಇರ್ತಾರೆ. ಅಲ್ಲಿ R.K. ಲಕ್ಷ್ಮಣ್ ಅವರು ತುಂಬ ಭಯ ಪಟ್ಕೊತಾ ಇರ್ತಾರೆ. ಡ್ರಾಯಿಂಗ್ ಚೆನ್ನಾಗಿದೆಯಾ ಇಲ್ವಾ ಅಂತ ಬೈದ್ಬಿಟ್ರೆ ಸರ್ರು ಅಂತ ಅವ್ರು ಭಯ ಪಟ್ಕೊತಾ ಇರ್ತಾರೆ. ಆದರೆ ಟೀಚರ್ ಅವ್ರ ಡ್ರಾಯಿಂಗ್ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಆ ಪೀಪಲ್ ಟ್ರೀ ಲೀಫ್ಗೆ ಏನೇನು ಸ್ಟ್ರಕ್ಚರ್ ಬೇಕಾಗಿತ್ತು, ಏನೇನು ಪಾರ್ಟ್ಸ್ ಇತ್ತು ಅದೆಲ್ಲ ತುಂಬ ಕ್ಲಿಯರಾಗಿ ತುಂಬ ಚೆನ್ನಾಗಿ ಅವರು ಡ್ರಾ ಮಾಡಿರ್ತಾರೆ, ಪರ್ಫೆಕ್ಟಾಗಿ ಡ್ರಾ ಮಾಡಿರ್ತಾರೆ. ಅದಕ್ಕೆ ಟೀಚರ್ ತುಂಬ ಖುಷಿಯಿಂದ ಅವ್ರಿಗೆ ಔಟ್ ಆಫ್ ಅಂದರೆ 10ಗೆ 10 ಮಾರ್ಕ್ಸ್ ಕೊಟ್ಟು ಅವ್ರಿಗೆ ಹೇಳ್ತಾರೆ, ನೀನೊಬ್ಬ ಒಳ್ಳೆ ಆರ್ಟಿಸ್ಟ್ ಆಗ್ತೀಯಾ, ನಿನಗೊಳ್ಳೆ ಫ್ಯೂಚರ್ ಇದೆ, ನೀನೊಬ್ಬ ಆರ್ಟಿಸ್ಟ್ ಆಗಿಬಿಟ್ಟು
ಲೈಕ್ ಫ್ಯೂಚರ್ ಇದೆ ಅಂತ ಅವರು ಪ್ರೋತ್ಸಾಹದ ಮಾತನ್ನ ಅವ್ರಿಗೆ ಹೇಳ್ತಾರೆ. ಅವ್ರ ಮಾತುಗಳಿಂದ ಇವರು ಇನ್ಸ್ಪೈರ್ ಆಗಿ ಅವ್ರು ಹೇಳಿದ ಮಾತುಗಳಿಂದ ಅವರು ಡ್ರಾಯಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಯಾವುದಾದ್ರೂ ಒಂದು ಡ್ರಾಯಿಂಗ್ ನೋಡಿದ್ರೆ ಅವರು ಫ್ಲೋರ್ ಮೇಲೆ ಅಂದರೆ ನೆಲದ ಮೇಲೆ ಆಗಿರ್ಬೋದು, ಗೋಡೆ ಮೇಲೆ ಆಗಿರ್ಬೋದು, ಅವ್ರು ಡ್ರಾಯಿಂಗ್ ಮಾಡೋದಕ್ಕೆ ಎಲ್ಲಿ ಅವರು ಡ್ರಾಯಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಒಂದಿನ ಅವರಪ್ಪ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಅವರಪ್ಪನ ನೋಡಿದಾಗ ಅವ್ರಿಗೊಂದು ಥಾಟ್ ಬರುತ್ತೆ, ನಮ್ಮ ಅಪ್ಪನ ಡ್ರಾಯಿಂಗ್ ಮಾಡಬೇಕು ಅಂತ ಅವ್ರು ಇನ್ಸ್ಪೈರ್ ಆಗ್ತಾರೆ. ಅವರಪ್ಪನ ಅವರು ಡ್ರಾಯಿಂಗ್ ಮಾಡ್ತಾ ಇರ್ತಾರೆ. ಯಾವ ಥರ ಅಂದರೆ ಡೂಡಲ್ಸ್ ಅಂದರೆ ಇವಾಗ ಮೈಕೈ ಎಲ್ಲ ಸಣ್ಣ ಬಿಡಿಸಿ ತಲೆ ಮಾತ್ರ ದೊಡ್ಡಗೆ ಬಿಡಿಸೋದು, ಲೈಕ್ ಕಾರ್ಟೂನಿಂಗ್ ಟೈಪಲ್ಲಿ ಡೂಡಲ್ಸ್ನ ಬಿಡಿಸ್ತಾರೆ. ಆ ಡ್ರಾಯಿಂಗ್ನ ಅವರು ನೆಲದ ಮೇಲೆ ಅಂದರೆ ಫ್ಲೋರ್ ಮೇಲೆ ಆ ಡ್ರಾಯಿಂಗ್ನ ಬಿಡಿಸಿರ್ತಾರೆ. ಅದನ್ನು ನೋಡಿದ ಅವ್ರ ಅಪ್ಪಂಗೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ಅವ್ರು ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ಹೇಳ್ತಾರೆ, ನೀನು ಫಸ್ಟ್ ಆ ನೆಲದ ಮೇಲೆ ಬಿಡಿಸಿರೋ ಡ್ರಾಯಿಂಗ್ನ ಅಳಿಸು ಅಂತ ಜೋರಾಗಿ ಬೈತಾರೆ. ಆದರೆ ಅವ್ರ ಅಮ್ಮಂಗೆ ಆ ಡ್ರಾಯಿಂಗ್ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ನನ್ನ ಮಗ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾನಲ್ಲ ಅನ್ನೋ ಒಂದು ಅವ್ರಿಗೆ ಖುಷಿ. ಆ ಖುಷಿಯಲ್ಲಿ ಅವರು ಅವ್ರ ಮಗನಿಗೆ ಅಳಿಸೋದಕ್ಕೆ ಬಿಡ್ದಿರ ಅಕ್ಕಪಕ್ಕದಲ್ಲಿ ಇರುವಂಥ ಜನಗಳನ್ನ ಕರೆಸಿ ಅವ್ನ ಮಗ ಡ್ರಾಯಿಂಗ್ ಬಿಡಿಸಿರೋದನ್ನ ತೋರಿಸ್ತಾರೆ. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ದಾನೆ ಅಂತ ಅವ್ರಿಗೆಲ್ಲರಿಗೂ ಕರೆದು ತೋರಿಸ್ತಾರೆ. ಅಕ್ಕಪಕ್ಕದ ಜನದೆಲ್ಲ ಅವರೆಲ್ಲ ಅವ್ನು ಬಿಡಿಸಿರೋವಂಥ ಡ್ರಾಯಿಂಗ್ನ ನೋಡಿಬಿಟ್ಟು ಹೋಗ್ತಾರೆ. ಆದರೆ ಅವ್ರ ಅಪ್ಪ ಡ್ರಾಯಿಂಗ್ ಅಳಿಸು ಅಂತ ಅವ್ರ ಮಗನಿಗೆ ಎಷ್ಟು ಹೇಳಿದ್ರು ಅವ್ನು ಅಳಿಸೋದಿಲ್ಲ. ಅದಕ್ಕೆ ಇವಾಗ ಅವ್ರ ಅಪ್ಪ ಅಮ್ಮನ ಮಧ್ಯೆ, ಅದು ಆರ್ ಕೆ ಲಕ್ಷ್ಮಣ್ ಅವ್ರ ಅಪ್ಪ ಮತ್ತು ಆರ್ ಕೆ ಲಕ್ಷ್ಮಣ್ ಅವ್ರ ಅಮ್ಮನ ಇಬ್ಬರ ಮಧ್ಯನೂ ಕಾನ್ಫ್ಲಿಕ್ಟ್ ಅಂದರೆ ಜಗಳ ಆಗುತ್ತೆ. ಅವರಿಬ್ಬರು ಯಾಕೆ ಜಗಳ ಆಡ್ತಾರೆ ಅಂದರೆ ಇವ್ನು ಡ್ರಾಯಿಂಗ್ ಬಿಡಿಸಿರೋವಂಥ ಡ್ರಾಯಿಂಗ್ನ ಅಳಿಸ್ಲಿ ಅಂತ ಅವ್ರ ಅಪ್ಪ ಹೇಳಿದ್ರೆ, ಅವರಮ್ಮ ನನ್ನ ಮಗ ಯಾಕೆ ಡ್ರಾಯಿಂಗ್ ಅಳಿಸ್ಬೇಕು, ಅವ್ನು ಬಿಡಿಸಿರೋ ಡ್ರಾಯಿಂಗ್ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಅವರಮ್ಮ ಅವ್ರ ಮಗನ ಪರವಾಗಿ ಮಾತಾಡ್ತಿರ್ತಾರೆ. ಆದರೆ ಈ ಜಗಳದಲ್ಲಿ ಗೆಲ್ಲೋದು ಅವ್ರ ಅಮ್ಮನೇ ಗೆಲ್ತಾರೆ. ಈ ಜಗಳದಲ್ಲಿ ಅವ್ರ ಅಪ್ಪ ಸೋಲ್ತಾರೆ, ಅವ್ರ ಅಮ್ಮ ಗೆಲ್ತಾರೆ. ಈ ಸ್ಟೋರಿನೆಲ್ಲ ಅವ್ರು ನೆನೆಸ್ಕೊಂಡು ನಕ್ಕೊಂಡು ರೀಕಾಲ್ ಮಾಡ್ಕೊತಾ ಇರ್ತಾರೆ. ಇದನ್ನೆಲ್ಲ ಅವರು ನೆನೆಸ್ಕೊತಾ ಇರ್ಬೇಕಾದ್ರೆ ಅವ್ರಿಗೊಂದು ಅನಿಸುತ್ತೆ, ಫ್ರೆಂಡ್ಸ್ಗಳ ಜೊತೆ ಗಾಸಿಪ್ ಮಾಡೋದಾಗಿರಲಿ, ಅವ್ರ ಜೊತೆ ಆಟ ಆಡೋದು, ಎಂಜಾಯ್ಮೆಂಟ್ ಎಲ್ಲ ಕೂಡ ಚೆನ್ನಾಗಿತ್ತು. ಆದರೆ ಹೋಗ್ತಾ ಅವರು ಓದ್ತಾ ಇದ್ದಂಥ ಸಿಲೆಬಸ್ ಅಂದರೆ ಪಾಠಗಳೆಲ್ಲ ಅವ್ರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಬರ್ತಿತ್ತು. ಅದರಲ್ಲಿ ಇವ್ರಿಗೆ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಮ್ಯಾಥ್ಸ್ ಅಂದರೆ ಇವ್ರಿಗೆ ಆಗ್ತಾನೇ ಇಲ್ಲ. ಅವ್ರಿಗೆ ಹೇಟೆಸ್ಟ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ಮ್ಯಾಥ್ಸ್ ಅಂದರೆ ಹೇಟೆಡ್ ಸಬ್ಜೆಕ್ಟ್. ಮ್ಯಾಥ್ಸಲ್ಲಿ ಅವರು ತುಂಬ ವೀಕ್ ಇರ್ತಿದ್ರು. ಅವ್ರಿಗೆ ಫಾರ್ ಎಕ್ಸಾಂಪಲ್ ಈಗ 15 ಮ್ಯಾಂಗೋಸಲ್ಲಿ 3 ಮೆಂಬರ್ಸ್ಗೆ ಶೇರ್ ಮಾಡು ಅಂದರೂ ಕೂಡ ಅವ್ರಿಗೆ ಆ ಆನ್ಸರ್ನ ಹೇಳೋದಕ್ಕೂ ಕೂಡ ಬರ್ತಿಲ್ಲ. ಆ ಶೇರಿಂಗ್ ಎಷ್ಟು 15 ಮ್ಯಾಂಗೋಸಲ್ಲಿ 3 ಮೆಂಬರ್ಸ್ಗೆ ಶೇರ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಅಷ್ಟು ವೀಕ್ ಇದ್ದರು ಮ್ಯಾಥ್ಸಲ್ಲಿ. ಅದಕ್ಕೆ ಅವ್ರಿಗೆ ಮ್ಯಾಥ್ಸ್ ಅಂದರೆ ಹೇಟೆಡ್ ಸಬ್ಜೆಕ್ಟ್ ಆಗಿತ್ತು. ಈ ಕಡೆ ಮ್ಯಾಥ್ಸ್ ಅವ್ರಿಗೆ ಹೇಟೆಡ್ ಸಬ್ಜೆಕ್ಟ್ ಆಗಿದ್ದರೆ ಅವ್ರ ಫೇವ್ರೆಟ್ ಸಬ್ಜೆಕ್ಟ್ ಬಂದು ಹಿಸ್ಟ್ರಿ. ಅಂದರೆ ಅವ್ರಿಗೆ ತುಂಬ ಈಸಿ ಇರ್ತಿತ್ತು. ಸೊ ಅದಕ್ಕೆ ಅವರು ಅದನ್ನು ಫೇವ್ರೆಟ್ ಸಬ್ಜೆಕ್ಟಾಗಿ ಮಾಡ್ಕೊಂಡಿದ್ರು. ಯಾವುದು? ಹಿಸ್ಟ್ರಿ ಸಬ್ಜೆಕ್ಟ್ ಅವ್ರಿಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು. ಹಿಸ್ಟ್ರಿ ಸಬ್ಜೆಕ್ಟ್ ಬಂದು ಅವ್ರಿಗೆ ಇಂಟ್ರೆಸ್ಟಿಂಗ್ ಹಾಗೂ ಮತ್ತು ಈಸಿಯೆಸ್ಟ್ ಸಬ್ಜೆಕ್ಟ್ ಆಗಿತ್ತು. ಮತ್ತು ಇದನ್ನು ರಿಕಾಲ್ ಮಾಡ್ಕೊಳ್ಳೋದಲ್ದಿರ ಅವರು ಸ್ಕೂಲ್ಗಳಲ್ಲಿ ಮಾರಲ್ ಸ್ಟೋರೀಸ್ಗಳನ್ನ ಹೇಳ್ತಿದ್ರು. ಯಾವುದಾದ್ರು ಪುಣ್ಯಕೋಟಿ, ವುಡ್ ಕಟರ್ ಸ್ಟೋರೀಸ್ನೆಲ್ಲ ಇವರು ರಿಮೆಂಬರ್ ಮಾಡ್ಕೊತಾ ಇರ್ತಾರೆ. ಅಫ್ಕೋರ್ಸ್ ಪುಣ್ಯಕೋಟಿ ಸ್ಟೋರಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ ಸ್ಟೋರಿ ನಾವು ಚಿಕ್ಕ ವಯಸ್ಸಿಂದನೂ ಸಹ ಕೇಳ್ಕೊಂಡು ಬಂದಿರ್ತೀವಿ. ಕ್ವಿಕ್ಕಾಗಿ ಪುಣ್ಯಕೋಟಿ ಸ್ಟೋರಿನ ಗ್ಲಾನ್ಸ್ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಸ್ಟೋರಿ ಏನಪ್ಪ ಅಂದರೆ, ಒಬ್ಬ ದನ ಕಾಯೋನು ತನ್ನ ಹಸುಗಳನ್ನೆಲ್ಲ ಕರ್ಕೊಂಡು ಕಾಡಿನಲ್ಲಿ ಹುಲ್ಲು ಮೇಯೋದಕ್ಕೆ ಅಂತ ಬಿಟ್ಬಿಟ್ಟು ಹೋಗಿರ್ತಾನೆ. ಹುಲ್ಲು ಮೇಯ್ತಾ ಇರ್ಬೇಕಾದ್ರೆ ಒಂದು ಪುಣ್ಯಕೋಟಿ ಹಸು ಹೋಗಿ ಹುಲಿ ಇರುವಂಥ ಜಾಗದಲ್ಲಿ ಹೋಗಿ ತನ್ನ ಆಹಾರ ಅಂದರೆ ಹುಲ್ಲನ್ನ ಮೇಯ್ತಾ ಇರುತ್ತೆ. ಆದರೆ ಅದಕ್ಕೆ ಗೊತ್ತಿರೋದಿಲ್ಲ ಅಲ್ಲಿ ಹುಲಿ ಇರುತ್ತೆ ಅಂತ. ಅದು ಮೇಯ್ತಾ ಇರ್ಬೇಕಾದ್ರೆ ಹುಲಿ ಆ ಹಸುನ ನೋಡುತ್ತೆ, ಪುಣ್ಯಕೋಟಿ ಹಸುನ ನೋಡಿಬಿಟ್ಟು ಆಹಾ ಇವತ್ತು ಒಳ್ಳೆ ಭೋಜನ ಅಂತ ಆ ಥರ ಫೀಲ್ ಮಾಡಿಕೊಂಡು ಅಟ್ಯಾಕ್ ಮಾಡುತ್ತೆ. ಯಾರ ಮೇಲೆ? ಪುಣ್ಯಕೋಟಿ ಹಸು ಮೇಲೆ. ಅಟ್ಯಾಕ್ ಮಾಡಿದಾಗ ಆ ಹಸು ಹೇಳುತ್ತೆ, ಇರು ನನ್ನ ತಿನ್ನಬೇಡ, ನೀನು ನನ್ನ ಆಹಾರವಾಗಿ ಮಾಡ್ಕೊಳ್ಳುವಂತೆ. ಆದರೆ ನನ್ನ ಮನೆಯಲ್ಲಿ ನನ್ನ ಮಗು ನನಗೋಸ್ಕರ ಕಾಯ್ತಾ ಇರುತ್ತೆ. ಅದಕ್ಕೆ ಅದು ಹೊಟ್ಟೆ ಹಸಿವಾಗಿರುತ್ತೆ. ಅದಕ್ಕೆ ನಾನು ಹಾಲು ಕೊಟ್ಬಿಟ್ಟು ನಿನ್ನ ಹತ್ರ ವಾಪಸ್ ಬರ್ತೀನಿ, ಯಾವಾಗ ಬೇಕಾದ್ರೆ ನೀನನ್ನು ತಿನ್ಕೊಳ್ಳುವಂತೆ ಅಂತ ಹೇಳುತ್ತೆ. ಈ ಮಾತಿಗೆ ಹುಲಿ ಒಪ್ಕೊಳ್ಳುತ್ತೆ. ಪುಣ್ಯಕೋಟಿ ಹಸು ಹೋಗುತ್ತೆ ವಾಪಸ್ ಅದ್ರ ಮನೆಗೆ. ಹೋಗಿ ತನ್ನ ಕರುವಿಗೆ
ಹಾಲು ಕೊಡುತ್ತೆ. ಹಾಲು ಕೊಟ್ಟು ತುಂಬ ಬೇಜಾರಿಂದ ಹತ್ಕೊಂಡು ಅದಕ್ಕೊಂದು ಮುತ್ತು ಕೊಡುತ್ತೆ. ಕರುಗೆ ಮುತ್ತು ಕೊಟ್ಬಿಟ್ಟು ಬರುತ್ತೆ ವಾಪಸ್ ಹುಲಿ ಹತ್ರ. ಹಸು ಬರೋದನ್ನು ನೋಡಿಬಿಟ್ಟು ಹುಲಿಗೆ ಏನು ತನ್ನ ಮಾತನ್ನು ತಪ್ಪಿಲ್ವಲ್ಲ, ಬೇರೆಯವರಾಗಿದ್ದರೆ ಅಪ್ಪ ಬಚಾವಾದೆ ಅಂತ ಓಡೋಗ್ಬಿಟ್ಟಿರೋರು. ಈ ಹಸು ವಾಪಸ್ ಬರ್ತಿದೆ, ಎಷ್ಟು ಪ್ರಾಮಾಣಿಕವಾಗಿ ಬರ್ತಿದೆ, ತನ್ನ ಮಾತು ಕೊಟ್ಟಿದ್ದನ್ನು ಉಳಿಸ್ಕೊತಿದ್ಯಲ್ಲ ಅಂತ ಫೀಲ್ ಮಾಡಿಕೊಂಡು ಇದೇ ಥರ ಎಷ್ಟೋ ಅಮಾಯಕ ಪ್ರಾಣಿಗಳನ್ನ ನಾನು ತಿನ್ಕೊಂಡ್ಬಿಟ್ಟಿದ್ದೀನಿ, ಅದ್ರ ಮಕ್ಕಳು ಕೂಡ ಆಗಿದೆಯಲ್ಲ ಅಂತ ಅದು ಫೀಲ್ ಮಾಡಿಕೊಂಡು ಅಲ್ಲಿರುವಂಥ ಬಾವಿಗೆ ಹಾರಿಬಿಟ್ಟು ತನ್ನ ಪ್ರಾಣನ ಬಿಟ್ಬಿಡುತ್ತೆ. ಸೊ ಇದು ಪುಣ್ಯಕೋಟಿ ಸ್ಟೋರಿ. ಆದರೆ ನೆಕ್ಸ್ಟ್ ವುಡ್ ಕಟರ್ ಸ್ಟೋರಿ ಕೂಡ ನೀವು ಕೇಳಿರ್ತೀರ. ಏನು ಸ್ಟೋರಿ ಅಂದರೆ, ಒಬ್ಬ ವ್ಯಕ್ತಿ ಮರಗಳನ್ನ ಕತ್ತರಿಸ್ಬಿಟ್ಟು, ಅಂದರೆ ಕಟ್ಟಿಗೆಗಳು, ಅದನ್ನು ಮಾರಿ ತನ್ನ ಜೀವನನ ಸಾಗಿಸ್ತಿರ್ತಾನೆ. ಹೀಗೆ ಒಂದಿನ ಅವನು ಮರ ಹತ್ತಿ ತನ್ನ ಕೊಡ್ಲಿಯಿಂದ ಮರನ ಕತ್ತರಿಸ್ತಾ ಇರ್ತಾನೆ. ಕತ್ತರಿಸೋ ಟೈಮಲ್ಲಿ ಆ ಮರದ ಕೆಳಗಡೆ ನೀರಿರುತ್ತೆ, ಅಂದರೆ ಒಂದು ನದಿ ಇರುತ್ತೆ, ಕೆರೆನೋ ನದಿನೋ ಇರುತ್ತೆ. ಅಲ್ಲಿ ಕತ್ತರಿಸ್ತಾ ಇರ್ಬೇಕಾದ್ರೆ ಕೊಡ್ಲಿ ಸ್ಲಿಪ್ಪಾಗಿ ನೀರೊಳಗಡೆ ಬಿದ್ದುಬಿಡುತ್ತೆ. ಅವನಿಗೆ ತುಂಬ ಭಯ ಆಗೋಗುತ್ತೆ, ಅಂದರೆ ಬೇಜಾರಾಗೋಗುತ್ತೆ. ಅಯ್ಯೋ, ಈ ಕೊಡ್ಲಿಯಿಂದನೇ ನನ್ನ ಹೊಟ್ಟೆ ತುಂಬ್ತಿತ್ತು, ಇವಾಗ ನಾನು ಏನು ಮಾಡಲಿ ಅಂತ ಹತ್ಕೊಂಡು ಆ ಕೆರೆ ಹತ್ರ ಅಳ್ಕೊಂಡಿರ್ತಾನೆ. ಆ ನೀರಲ್ಲಿರುವಂಥ ಗಂಗಾದೇವಿ, ಅಂದರೆ ಆ ನೀರಿನ ದೇವತೆ ಮೇಲೆ ಬಂದು, ಏನಾಯಿತು ನಿನಗೆ, ಯಾಕೆ ಹಿಂಗೆ ಅಳ್ತಿದ್ಯಾ ಅಂತ ಕೇಳುತ್ತೆ. ಈ ಥರ ನನ್ನ ಮರ ಕತ್ತರಿಸ್ಬೇಕಾದ್ರೆ ಕೆಳಗಡೆ ನೀರೊಳಗಡೆ ಬಿದ್ದೋಯ್ತು ಅಂತ ಕೇಳುತ್ತೆ. ಅದಕ್ಕೆ ಆ ದೇವಿ ಬಂದು ಒಳಗಡೆ ಹೋಗಿ ಚಿನ್ನದ ಕೊಡ್ಲಿ ಎತ್ಕೊಂಡು ಬಂದು ತೋರಿಸುತ್ತೆ. ಇದಾ ನಿನ್ನ ಕೊಡ್ಲಿ ಅಂತ ಕೇಳ್ತಾನೆ. ಆವಾಗ ಆ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ಇಲ್ಲ ಇದೆಲ್ಲ ನನ್ನ ಕೊಡ್ಲಿ ಅಂತ ಪ್ರಾಮಾಣಿಕವಾಗಿ ಹೇಳ್ತಾನೆ. ತಿರ್ಗಾ ದೇವಿ ನೀರೊಳಗಡೆ ಹೋಗಿ ಬೆಳ್ಳಿ ಕೊಡ್ಲಿನ ತೋರಿಸ್ತಾಳೆ. ಇಲ್ಲ ಇದು ಅಲ್ಲ ನನ್ನ ಕೊಡ್ಲಿ ಅಂತ ಪ್ರಾಮಾಣಿಕವಾಗಿ ಹೇಳ್ತಾನೆ. ತಿರ್ಗಾ ನಾರ್ಮಲ್ ಅವನ ಕೊಡ್ಲಿನ ತೋರಿಸ್ತಾನೆ. ಆ ದೇವಿ ಅವನ ಕೊಡ್ಲಿ ತೋರಿಸಿದ್ದನ್ನು ನೋಡಿ ಅವ್ನು ಖುಷಿ ಪಟ್ಕೊಂಡು, ಇದೇ ನನ್ನ ಕೊಡ್ಲಿ ಅಂತ ಆ ದೇವಿ ಹತ್ರ ಖುಷಿಯಿಂದ ಈಸ್ಕೊತಾನೆ. ಆದರೆ ಆ ದೇವಿ ಚಿನ್ನದ ಕೊಡ್ಲಿ ಮತ್ತು ಬೆಳ್ಳಿ ಕೊಡ್ಲಿ ಮತ್ತು ಅವನದು ನಾರ್ಮಲ್ ಕೊಡ್ಲಿ ಇರುತ್ತಲ್ಲ, ಅದನ್ನು ಮೂರನ್ನು ಅವನಿಗೆ ಕೊಡುತ್ತೆ. ಸೊ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಆ ದೇವಿ ಈ 3 ಕೊಡ್ಲಿನ ಅವನಿಗೆ ಕೊಡುತ್ತೆ. ಈ ಮಾರಲ್ ಸ್ಟೋರೀಸ್ ಅಂದರೆ ಆರ್.ಕೆ. ಲಕ್ಷ್ಮಣ್ ಅವ್ರಿಗೆ ತುಂಬ ಇಷ್ಟ ಇರುತ್ತೆ. ಸ್ಕೂಲ್ನಲ್ಲಿ ಕ್ಲಾಸಲ್ಲಿ ಈ ಥರ ಮಾರಲ್ ಕ್ಲಾಸಸ್ ಇತ್ತು ಅಂದರೆ ಅವ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿದ್ರು. ಅದೇ ಇವಾಗ ಮ್ಯಾಥ್ಸ್ ಕ್ಲಾಸ್ ಬಂತು ಅಂದರೆ ತುಂಬ ಬೇಜಾರಾಗಿ ಅವರ ಉತ್ಸಾಹನೆಲ್ಲ ಕಳ್ಕೊಂಡು ಬಿಡ್ತಿದ್ರು. ಯಾಕಂದರೆ ಮ್ಯಾಥ್ಸ್ ಅಂದರೆ ಅವ್ರಿಗೆ ಹೇಟೆಡ್ ಸಬ್ಜೆಕ್ಟ್, ಅಂದರೆ ಇಷ್ಟವಾಗದೇ ಇರುವಂಥ ಸಬ್ಜೆಕ್ಟ್ ಅಂದರೆ ಅವ್ರಿಗೆ ಮ್ಯಾಥ್ಸ್ ಆಗಿತ್ತು. ಇವಾಗ ಮಾರಲ್ ಕ್ಲಾಸ್ ಇವಾಗ ಆಯಿತು ಅಂದರೆ ನೆಕ್ಸ್ಟ್ ಕ್ಲಾಸು ಮ್ಯಾಥ್ಸ್ ಸಬ್ಜೆಕ್ಟ್ ಇದೆ ಅಂದರೆ ಅವ್ರಿಗೆ ಇಷ್ಟನೇ ಆಗ್ತಾಯಿರಲಿಲ್ಲ, ಲೈಕ್ ಸಪ್ಪಗಾಗ್ಬಿಡ್ತಿದ್ರು. ಜೊತೆಗೆ ಅವರು ಈ ಟೀಚರಿಂದ ನಾನು ಎಸ್ಕೇಪ್ ಆಗಬೇಕಲ್ಲ ಅಂತ ಅವರು ಮತ್ತು ಅವ್ರ ಫ್ರೆಂಡ್ಸ್, ಅಂದರೆ ಆರ್.ಕೆ. ಲಕ್ಷ್ಮಣ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಲಾಸ್ಟ್ ಬೆಂಚಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಿದ್ರು. ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡ್ಬಿಟ್ರೆ ಯಾವುದೇ ಟೀಚರ್ಸು ಅವ್ರನ್ನ ಐಡೆಂಟಿಫೈ ಮಾಡಲ್ಲ, ಗೊತ್ತಾಗೋಲ್ಲ ಅವ್ರು ಏನೇ ಮಾಡಿದ್ರು ಅನ್ನೋ ಒಂದು ರೀಸನ್ಗೆ ಅವರು ಲಾಸ್ಟ್ ಬೆಂಚಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಿದ್ರು. ಮತ್ತು ಈ ಮ್ಯಾಥ್ಸ್ ಟೀಚರ್ದು ಒಂದು ಟ್ರೇಡ್ ಮಾರ್ಕ್, ಅಂದರೆ ಅವರು ಯೂಶಲಾಗಿ ಒಂದನ್ನ ಇಟ್ಕೊಂಡು ಬರ್ತಿದ್ರು, ಅಂದರೆ ಒಂದು 3 ನಾಮನ ಯಾವಾಗಲೂ ಯೂಶಲಾಗಿ ಡೈಲಿ ಆ ಹಣೆ ಮೇಲೆ 3 ನಾಮ ಹಾಕ್ಕೊಂಡು ಬರ್ತಿದ್ರು. ಮತ್ತು ಮ್ಯಾಥ್ಸ್ ಟೀಚರು ಕ್ಲಾಸಿಗೆ ಎಂಟ್ರಿ ಆಗಿದ ತಕ್ಷಣ ಬೋರ್ಡ್ ತುಂಬ ಫುಲ್ ಎಲ್ಲ ಸಮ್ಸ್ನು ಬರೆದಿರ್ತಿದ್ರು. ಬೋರ್ಡ್ ನೋಡಿದ್ರೆ ಬರೀ ಸಮ್ಸಲ್ಲೇ ತುಂಬ್ಕೊಂಡಿರ್ತಿತ್ತು. ಟೀಚರು ಫುಲ್ ಬೋರ್ಡ್ ತುಂಬ ತುಂಬಿಸಾದ್ಮೇಲೆ ಮಕ್ಕಳಿಗೆಲ್ಲ, ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಿದ್ರು, ಬೋರ್ಡ್ ಮೇಲೆ ಬರೆದಿರೋದನ್ನ ಕಾಪಿ ಮಾಡ್ಕೊಳ್ಳಿ ನಿಮ್ಮ ನೋಟ್ಸ್ಗೆ ಅಂತ ಹೇಳ್ತಿದ್ರಂತೆ. ಆದರೆ ಆರ್.ಕೆ. ಲಕ್ಷ್ಮಣ್ ಅವ್ರಿಗೆ ಬರೆಯೋದಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಆದರೆ ಅವ್ರಿಗೂ ತೋರಿಸ್ಕೊಳ್ಬೇಕಲ್ಲ, ನಾನು ಕೂಡ ಬರಿತಿದ್ದೀನಿ ಅಂತ, ಅಂದರೆ ನನ್ನ ವರ್ಕಲ್ಲಿ ನಾನು ಎಂಗೇಜ್ಡ್ ಆಗಿದ್ದೀನಿ, ಬರಿತಿದ್ದೀನಿ, ನಾನು ವರ್ಕ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರಂತೆ. ಆದರೆ ಅವರು ನೋಟ್ಸಲ್ಲಿ ಬರಿತಿದ್ದಿದ್ದು ಏನು ಅಂದರೆ ಸಮ್ಸ್ ಬರಿತಿರ್ಲಿಲ್ಲ, ಡ್ರಾಯಿಂಗ್ಸ್ನ ಮಾಡ್ತಿದ್ರು. ಏನೇ ಒಂದು ಡ್ರಾಯಿಂಗ್ ಇದ್ರೂ ಅವ್ರಿಗೆ ಇಷ್ಟ ಆಗಿದ್ದರೆ ಡ್ರಾಯಿಂಗ್ ಮಾಡ್ತಿದ್ರು. ಯಾವತ್ತೂ ಸಹ ಅವರು ನೋಟ್ಸಲ್ಲಿ ಪ್ರಾಬ್ಲಮ್ಸ್, ಸಮ್ಸ್ ಯಾವುದು ಸಹ ಬರೆದಿರಲಿಲ್ಲ. ಸೊ ಯೂಶ್ವಲಿ ಮ್ಯಾಥ್ಸ್ ಕ್ಲಾಸಲ್ಲಿ ಅವರು ಈ ಥರ ಮಾಡ್ತಿದ್ರು. ಒಂದಿನ ಹೀಗೇ ಸರು ಬೋರ್ಡ್ ಮೇಲೆ ಬರೆದ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ ಅಂತ ಬಿಟ್ಟಿರ್ತಾರೆ. ಆದರೆ
ಈ ಆರ್ ಕೆ ಲಕ್ಷ್ಮಣ್ ಅವರು ಡ್ರಾಯಿಂಗ್ ಮಾಡ್ತಾ ಇರ್ಬೇಕಾದ್ರೆ ಈ ಟೀಚರ್ ಒಂದಿನ ಸುಮ್ಮನೆ ಎಲ್ಲರೂ ಕಾಪಿ ಡೌನ್ ಮಾಡ್ತಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಆದರೆ ಈ ಚೆಕ್ ಮಾಡ್ತಾ ಇರೋ ವಿಷಯ ಆರ್ ಕೆ ಲಕ್ಷ್ಮಣ್ ಅವರಿಗೆ ಗೊತ್ತಿರೋದಿಲ್ಲ. ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಟೀಚರು ಆರ್ ಕೆ ಲಕ್ಷ್ಮಣ್ ಅವ್ರ ಬುಕ್ ನೋಡಿದ್ರೆ ಅವ್ರು ಡ್ರಾಯಿಂಗ್ ಬಿಡಿಸ್ತಿರ್ತಾರೆ. ಆದರೆ ಇಲ್ಲಿ ಆರ್ ಕೆ ಲಕ್ಷ್ಮಣ್ ಅವ್ರಿಗೆ ಒಂದು ಚೂರು ಐಡಿಯಾ ಇರೋದಿಲ್ಲ ಟೀಚರು ಚೆಕ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಅವ್ರ ಲೆಫ್ಟ್ ಇಯರಲ್ಲಿ ಸ್ವಲ್ಪ ಪೇಯ್ನ್ ಆಗೋಕ್ಕೆ ಶುರು ಆಗುತ್ತೆ. ಏನು ಅಂತ ನೋಡಿದ್ರೆ ಟೀಚರು ಅವ್ರ ಕಿವಿ ಹಿಂಡ್ತಿದ್ರು ಅಂದರೆ ಕಿವಿ ಟ್ವಿಸ್ಟ್ ಮಾಡ್ತಿದ್ರು. ಆ ಪೇಯ್ನ್ ಅವ್ರಿಗೆ ಫೀಲ್ ಆಯಿತು. ಆರ್ ಕೆ ಲಕ್ಷ್ಮಣ್ ಅವರು ಏನು ಡ್ರಾಯಿಂಗ್ ಬಿಡಿಸಿರ್ತಾರೆ ಅಂದರೆ ಟೈಗರ್ ಮರಿನ ಬಿಡಿಸಿರ್ತಾರೆ. ಟೀಚರು ನೋಡಿದಾಗ ಅವ್ರಿಗೆ ತುಂಬ ಕೋಪ ಬರುತ್ತೆ. ಆರ್ ಕೆ ಲಕ್ಷ್ಮಣ್ ಅವ್ರನ್ನ ಎಬ್ಬಿಸ್ಬಿಟ್ಟು ತಿರ್ಗಾ ಕಿವಿನ ಟ್ವಿಸ್ಟ್ ಮಾಡ್ತಾರೆ. ಟ್ವಿಸ್ಟ್ ಮಾಡಿದಾಗ ಅವ್ರಿಗೆ ನೀನು ಈ ಥರ ಡ್ರಾಯಿಂಗ್ ಬಿಡಿಸಿ ನನ್ನ ಆಡ್ಕೊತಿದ್ಯಾ ನೀನು ಅಂತ ಹೇಳ್ತಾರೆ. ಹೀಗೆ ಆರ್ ಕೆ ಲಕ್ಷ್ಮಣ್ ಮತ್ತು ಟೀಚರ್ ಮಧ್ಯೆ ಸ್ವಲ್ಪ ಜಗಳ ನಡೀತಾನೆ ಇರುತ್ತೆ. ಈ ಜಗಳದಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ನಾನು ಇವಾಗ ಡ್ರಾಯಿಂಗ್ ಬಿಡಿಸಿರೋದು ನಿಮ್ಮನ್ನ ಬಿಡಿಸಿಲ್ಲ, ನಿಮ್ಮನ್ನ ಆಡ್ಕೊತಿಲ್ಲ, ನಾನು ಕ್ಯಾಶುವಲಾಗಿ ನಾನೊಂದು ಹುಲಿ ಚಿತ್ರನ ಬಿಡಿಸ್ದೆ ಅಂತ ಅವರು ಹೇಳ್ತಾನೆ ಇರ್ತಾರೆ. ಆಮೇಲೆ ಟೀಚರು ಓಕೆ ನಿನ್ನ ಕ್ಷಮಿಸ್ತೀನಿ ಅಂತ ಆರ್ ಕೆ ಲಕ್ಷ್ಮಣ್ ಅವ್ರನ್ನ ಕ್ಷಮಿಸ್ತಾರೆ. ಹೀಗೆ ಅವರು ಅವ್ರ ಚೈಲ್ಡ್ಹುಡ್ ಡೇಸ್ದು ಎಲ್ಲ ರಿಮೆಂಬರ್ ಮಾಡ್ಕೊತಾ ಇರ್ತಾರೆ. ದೊಡ್ಡವರಾಗಿ ಅವ್ರ ಲೈಫ್ ಸೆಟಲ್ ಮಾಡ್ಕೊತಾರೆ. ಹೀಗೆ ಅವರು ಲೈಫ್ ಸೆಟಲ್ ಆದಮೇಲೆ ಆರ್ಟಿಸ್ಟ್ ಕೂಡ ಆಗ್ತಾರೆ. ಆರ್ಟಿಸ್ಟ್ ಆದಮೇಲೆ ಅವರು ಈ ಸ್ಟೋರೀಸ್ನೆಲ್ಲ ರಿಮೆಂಬರ್ ಮಾಡಿಕೊಂಡು ಖುಷಿ ಪಡ್ತಿರ್ತಾರೆ. ಹಾಗೆ ಅವ್ರಿಗೆ ಒಂದು ಅನಿಸುತ್ತೆ, ಆರ್ಟಿಸ್ಟ್ ಆದವರು ನೋಡೋ ರೀತಿಯೇ ಬೇರೆ, ನಾರ್ಮಲ್ ಪೀಪಲ್ ನೋಡೋ ರೀತಿಯೇ ಬೇರೆ. ಅಂದರೆ ಈಗ ಒಬ್ಬ ಆರ್ಟಿಸ್ಟು ಒಬ್ಬ ಪರ್ಸನ್ನ ಹೇಗೆ ನೋಡ್ತಾರೆ ಅಂದರೆ ಅವರು ನಾರ್ಮಲ್ ಮನುಷ್ಯನಾಗಿ ನೋಡೋಲ್ಲ, ಒಂದು ವಸ್ತು ಅಥವಾ ಒಂದು ಕ್ರಿಯೇಚರ್ ಆಗಿ ಅವ್ರನ್ನ ನೋಡ್ತಾರೆ. ಅದೇ ಒಬ್ಬ ನಾರ್ಮಲ್ ಮ್ಯಾನು ಇನ್ನೊಬ್ಬ ಪರ್ಸನ್ನ ನೋಡೋ ರೀತಿ ಕಾಮನ್ ಆಗಿರುತ್ತೆ. ಅದೇ ಆರ್ಟಿಸ್ಟ್ ನೋಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಎಲ್ಲ ಅವರು ಅಂದ್ಕೊತಿರ್ತಾರೆ. ಇಲ್ಲಿ ಅವರು ಆರ್ಟಿಸ್ಟ್ ನೋಡೋ ರೀತಿ ಮತ್ತು ನಾರ್ಮಲ್ ಪೀಪಲ್ ನೋಡೋ ದೃಷ್ಟಿ ಎರಡೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ ಅವರು ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಹೀಗೆ ಇದನ್ನೆಲ್ಲ ಅವರು ನೆನೆಸ್ಕೊತಾ ಇರ್ತಾರೆ. ಮತ್ತು ಇಲ್ಲಿ ಆರ್ ಕೆ ಲಕ್ಷ್ಮಣ್ ಅವರು ಒಂದು ಆರ್ಟಿಸ್ಟ್ ಆಗಬೇಕು ಅಂದರೆ ಅವರು ಯಾವ್ಯಾವ ಥರ ಹೇಗೆ ಒಂದೊಂದು ಸ್ಟೇಜು ಕೂಡ ದಾಟಿ ಬರ್ತಾರೆ, ಯಾರು ಇನ್ಸ್ಪೈರ್ ಮಾಡಿದ್ರು, ಅವ್ರ ಟೀಚರಿಂದ ಅವ್ರು ಇನ್ಸ್ಪೈರ್ ಆದರು, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಬರ್ತಿರ್ತಾರೆ. ಸೊ ಇದೇ ಈ ಕಾರ್ಟೂನಿಂಗ್ ಸ್ಟೋರಿ. ಥ್ಯಾಂಕ್ ಯು.